ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲಿ ಧರ್ಮಸ್ಥಳದ ದಣಿಗಳ ಮೇಲೆ 100 ಕೇಸ್ಗಳಿವೆ. ಅವರಿಗೆ ಯಾವುದೇ ರೀತಿಯ ಗಡೀಪಾರು ಆಗುವುದಿಲ್ಲ. ನೋಡಿ, ಒಬ್ಬ ಎಳಚಿತ್ತರಾಯರನ್ನು ಸಾಮಾಜಿಕ ಹೋರಾಟಗಾರ ಮತ್ತೀಗ ಅಕ್ರಮವಾಗಿ ಇವರು ಭೂ ಕಬಳಿಕೆ ಮಾಡ್ಕೊತಿದ್ರಲ್ಲ, ಅದರ ವಿರುದ್ಧವಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ, ದಲಿತರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ಜೀವಂತವಾಗಿ ಸುಡಲು ಹೊರಟಿದ್ದ ವ್ಯಕ್ತಿ ಧರ್ಮಸ್ಥಳದ ದಣಿ ಅಂತೇಳಿ ಎಲ್ಲರಿಗೂ ಗೊತ್ತಿರುವ ಸಂಗತಿ. ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ, ಬೇಜಾನ್ ಕೇಸ್ಗಳಿವೆ ರೀ. ಅವರನ್ನು ಗಡೀಪಾರು ಮಾಡುವುದಿಲ್ಲ. ಇಲ್ಲಿ ಮಾಡ್ತಕ್ಕಂಥದ್ದು ಯಾರ ಮೇಲೆ ಅಂದರೆ, ಸೌಜನ್ಯಗಳಿಗೆ ನ್ಯಾಯ, ಅಲ್ಲಿ ಏನು ಧರ್ಮಸ್ಥಳದಲ್ಲಿ ಆಗಿದೆ ಅಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಸಾಕು ಗಡೀಪಾರು, ಆ ಪಾರು, ಈ ಪಾರು, ಸುಳ್ಳು ಕೇಸ್ಗಳಾಗ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ಪೊಲೀಸ್ನವರು ಮತ್ತು ಅಲ್ಲಿನ AC ಅವರು ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಸಮೇತ ಸ್ಟೇ ತರ್ತಾರೆ, ಮಾತಾಡಬಾರ್ದು ಅಂತ ಹೇಳ್ತಾರೆ. ಇದು ಯಾವ ರೀತಿ ಸರಿ ಹೇಳ್ರಿ? ನ್ಯಾಯ ಕೇಳೋದು ತಪ್ಪ? ಅವ್ರು ನ್ಯಾಯಯುತವಾಗಿ ಎಲ್ಲರಿಗೆ ಶಿಕ್ಷೆ ಒದಗಿಸಿದೆ ಆದರೆ ನಾವು ಯಾಕೆ ಕೇಳ್ತಿದ್ರಿ ಯೂಟ್ಯೂಬಲ್ಲಿ ಬಂದು? ಅದಕ್ಕೋಸ್ಕರನೇ ನಾವು ಕೇಳ್ತಕ್ಕಂಥದ್ದು. ಅವರು ಅನ್ಯಾಯ ಮಾಡಿದ್ರಲ್ಲ, ಅದಕ್ಕೋಸ್ಕರನೇ ನಾವು ಬಂದು ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀವಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ ಅಂತ. ಯೂಟ್ಯೂಬ್ ಚಾನಲ್ಗಳನ್ನೇ ಬಂದು ಮಾಡುವಂಥ ಕೆಲಸ ಮಾಡ್ತಾರಲ್ಲ, ಇವ್ರಿಗೇನು ಹೇಳ್ಬೇಕು ರೀ? ಒಂದೇ ಒಂದು ನೋಟಿಸು ಸೋಮನಾಥ್ ನಾಯ್ಕ್ ಸಾರು ಒಂದೇ ಒಂದು ನೋಟಿಸ್ ಕಳಿಸಿದರು. ಅಂದರೆ ಸೋಮನಾಥ್ ನಾಯ್ಕ್ ಸಾರು ಏನು ಹೋರಾಟ ಮಾಡ್ತಾಯಿದ್ರಲ್ಲ ಅಕ್ರಮ ಭೂ ಕಬಳಿಕೆ ಬಗ್ಗೆ, ಅದರ ಆಧಾರವಾಗಿ ಒಂದು ನೋಟಿಸ್ ಬಂತು. ಆ ನೋಟಿಸ್ ಬಂದಡಿಗೆ ಕೋಳಿ ಜ್ವರ ಬಂತು, ಆ ಜ್ವರ ಬಂತು, ಈ ಜ್ವರ ಬಂತೇಳಿ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಸಮಂಜಸ ಕೊಡಲೇಬೇಕು. ಕೋರ್ಟ್ ಮುಖಾಂತರವಾಗಿ ಅವರು ಏನಾದರೂ ಮಾಡ್ಬೋದು. ಕೋರ್ಟ್ ಮುಖಾಂತರವಾಗಿ ಅವರು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿನ ಜಡ್ಜ್ಗಳು, ಸಂಬಂಧಪಟ್ಟಂತಹ ಜಡ್ಜ್ಗಳನ್ನು ಯಾವ ರೀತಿ ದಾರಿ ತಪ್ಪಿಸ್ತಾರೋ ಏನೋ ಗೊತ್ತಿಲ್ಲ. ಬಟ್ಟು ಆಧಾರಗಳು, ಸರ್ಕಾರದ ಆಧಾರಗಳ ಪ್ರಕಾರ, ಸರ್ಕಾರದ ದಾಖಲಾತಿಯ ಪ್ರಕಾರ ಅವರಿಗೆ ಶಿಕ್ಷೆ ಆಗೋದಂತೂ ಪಕ್ಕ. ಅದಕ್ಕೋಸ್ಕರನೇ ಏನೋ ನೆಪ ಒಟ್ಟಿಕೊಂಡು ಹೋಗ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಅಂಥವ್ರಿಗೆ ನೋಟಿಸ್ ಕೊಡಲು ತಾಕತ್ತೇ ಇಲ್ಲ. ಅಲ್ಲಿನ ಪೊಲೀಸ್ನವ್ರಿಗೆ ಒಂದು ಸಮನ್ಸ್ ಕೊಡೋ ತಾಕತ್ತು ಕೂಡ ಇಲ್ಲ. ಇಲ್ಲಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗೆ ನೈಟೇ ಹೋಗಿ ನೋಟಿಸ್ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಹೇಳ್ರಿ ಸ್ನೇಹಿತರೆ? ನಾವು ಹೇಳ್ತಿದ್ದೀವಿ ಏನಾದರೂ ಸುಳ್ಳಿದೆಯಾ? ನಾವು ಹೇಳ್ತಕ್ಕಂಥ ಮಾಹಿತಿಯಲ್ಲಿ ಏನಾದರೂ ಸುಳ್ಳಿದೆಯಾ? ನಿಜ ತಾನು ಹೇಳ್ತಕ್ಕಂಥದ್ದು. ಅಂಥವ್ರು ಯಾಕೆ ರೀ ನೋಟಿಸ್ ಕೊಡೋಕ್ಕಾಗೋದಿಲ್ಲ? ಒಂಥರ ಷಡ್ಯಂತ್ರ ಅಲ್ವಾ ಮಾಡ್ತಿರೋದು ಇವರು? ಸ್ಟಿಲ್ಲಾ ವರ್ಗೀಸ್ ಅವರ ಬಗ್ಗೆ ನಮ್ಮ ವಿಜಯ್ ವಾಸು ಪೂಜಾರಿ ಅವರು ಕೂಡ್ಲರ್ ರಾಂಪೇಜ್ ಅಜಯ್ ಜೊತೆ ಸ್ಟಿಲ್ಲಾ ವರ್ಗೀಸ್ನವರು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೇದು ಮಾಡಿದಾರ ಕೆಟ್ಟದ್ದು ಮಾಡಿದಾರ ಗೊತ್ತಿಲ್ಲ. ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಸ್ಟಿಲ್ಲಾ ವರ್ಗೀಸ್ನವರು ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ, ಕಾನೂನು ಪ್ರಕಾರವಾಗಿ ಕೆಲಸ ಮಾಡಿದ್ದಾರಾ ಅಥವಾ ಕಾನೂನನ್ನು ಮೀರಿ ಕೆಲಸ ಮಾಡಿದ್ದಾರಾ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಸ್ಕಾರ. ವಿಡಿಯೋವನ್ನು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾರ್ ರಾಂಪೇಜ್ ಮಹೇಶ್ ಶೆಟ್ಟಿ ತಿಮರೋಡಿಯ ಗಡೀಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, AC ಸ್ಟಿಲ್ಲಾ ವರ್ಗೀಸ್ ಅವರು 3ನೇ ಬಾರಿಗೆ ಗಡೀಪಾರು ಆದೇಶವನ್ನು ಕೂಡ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ವಿಜಯ್ ವಾಸು ಪೂಜಾರಿ ಅವರು ಕೂಡ ಆರ್ಗ್ಯುಮೆಂಟ್ ಮಾಡಿರುವಂಥದ್ದು ಪುತ್ತೂರು ಕೋರ್ಟ್ನಲ್ಲಿ, AC ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಕೂಡ ಮಾಡಿರುವಂಥದ್ದು. ಮೊದಲನೇ ಬಾರಿಗೆ 55A ಅಡಿಯಲ್ಲಿ ಕಳಿಸಿದ್ದ, 55B ಅಡಿಯಲ್ಲಿ ಕಳಿಸಿದ್ದ ಅನ್ನುವಂತಹ ವಿಚಾರದಲ್ಲಿ ಕೋರ್ಟ್ ಕೂಡ ಹೇಳಿತ್ತು. ನಂತರ ವಾಪಸ್ ಕೂಡ ಕಳಿಸಿತ್ತು. ನಂತರದಲ್ಲಿ ವಿಜಯ್ ವಾಸು ಪೂಜಾರಿ ಅವರು ಸಲ್ಲಿಸಿದಂತ ಅಬ್ಜೆಕ್ಷನ್ ಅನ್ನು ಪರಿಗಣಿಸದೆ ಕಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಜಸ್ಟಿಸ್ ನಾಗಪ್ರಸನ್ನರವರು ವಾಪಸ್ ಕಳಿಸಿರುವಂಥದ್ದು. ಈಗ ಆ ಅಬ್ಜೆಕ್ಷನ್ ಅನ್ನು ಪರಿಗಣಿಸಿ ಮತ್ತೊಮ್ಮೆ ಗಡೀಪಾರು ಆದೇಶವನ್ನು ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರಲ್ಲಿ ನಾವು ಒಂದು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಒಂದ್ ಸೈಡ್ ಅಲ್ಲಿ ವಿಜಯ್ ವಾಸು ಪೂಜಾರಿ ಅವರಿಗೆ ಜಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೊದಲನೇ ಬಾರಿಗೆ 1 ವರ್ಷ ಗಡೀಪಾರು ಆದೇಶ ಮಾಡಿದ್ರು. 2ನೇ ಬಾರಿಗೆ ಮಾಡ್ಬೇಕಾದ್ರೆ ಅದು 9 ತಿಂಗಳು ಅಂತ ಹೇಳಿ ಮಾಡಿದ್ರು. 3ನೇ ಬಾರಿಗೆ ಅಂತ ಹೇಳಿದ್ರೆ ಈಗ ಮಾಡಿರುವಂತಹ ಗಡೀಪಾರು ಆದೇಶ 6 ತಿಂಗಳಿಗೆ ಅಂತ ಹೇಳಿ ಮಾಡಿದ್ರು. ಇದರಲ್ಲೇ ನಮ್ಗೆ ಗೊತ್ತಾಗುವಂಥದ್ದು AC ಸ್ಟಿಲ್ಲಾ ವರ್ಗೀಸ್ ಅವರು ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ 1 ವರ್ಷ ಇದ್ದಂತಹ ಗಡೀಪಾರು ಆದೇಶ ಮೊದಲಿಗೆ ಇದೇ AC ಸ್ಟಿಲ್ಲಾ ವರ್ಗೀಸ್ ಅವರು ಮಾಡಿರುವಂಥದ್ದು ಯಾಕೆ 6 ತಿಂಗಳವರೆಗೆ ಬಂದ್ರು ಅನ್ನುವಂತಹ ವಿಚಾರದಲ್ಲಿ. ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಅಡ್ವೊಕೇಟ್ ವಿಜಯ್ ವಾಸು ಪೂಜಾರಿ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ಒಂದ್ ಲೆಕ್ಕದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ವಿಜಯ್ ವಾಸು ಪೂಜಾರಿ ಅವರಿಗೆ ಜಯ ಅಂತ ಹೇಳಿದ್ರೆ 1 ವರ್ಷ ಇದ್ದದ್ದು 9 ತಿಂಗಳಿಗೆ ಬಂತು, 6 ತಿಂಗಳಿಗೂ ಕೂಡ ಬಂದು ಅಂತ ಹೇಳಿ ಮತ್ತೊಮ್ಮೆ ಗಡೀಪಾರು ಆದೇಶವನ್ನು ಮಾಡಿದ್ದಾರೆ. ನಿಮ್ಮ ಅಬ್ಜೆಕ್ಷನ್ ಅನ್ನು ಕೋರ್ಟ್ ಕೂಡ ಹೇಳಿರುವಂತದ್ದು ಅಬ್ಜೆಕ್ಷನ್ ಅನ್ನು ಪರಿಗಣಿಸಿಲ್ಲ ಅಂತ ಹೇಳಿ. ಈಗ ಅಬ್ಜೆಕ್ಷನ್ ಅನ್ನು ಪರಿಗಣಿಸಿ ಮತ್ತೊಮ್ಮೆ ಗಡೀಪಾರು ಆದೇಶವನ್ನು ಮಾಡಿದ್ದಾರೆ, ಏನ್ ಹೇಳ್ತೀರಾ ಅಂತ? ಸರ್, ಇದು ಒಂದು ಭಾಗದಲ್ಲಿ ನಾವು ಯೋಚನೆ ಮಾಡಿದರೆ
ನಾವು ಎಪೇರ್ ಆದ ನಂತರ 1 ವರ್ಷದಲ್ಲಿದ್ದಂಥ ಗಡೀಪಾರ ಆದೇಶವನ್ನು 9 ತಿಂಗಳಿಗೆ ತಂದರು. 2ನೇ ಬಾರಿಗೆ ನಮ್ಮ ಆಕ್ಷೇಪಣೆಯನ್ನು ಕನ್ಸಿಡರ್ ಮಾಡಿ ಅದನ್ನು 6 ತಿಂಗಳಿಗೆ ತಂದೆ. ಫಸ್ಟಿಗೆ 9 ತಿಂಗಳಿಗೆ ತಂದರು, ಮತ್ತೆ ಈಗ 6 ತಿಂಗಳಿಗೆ ತಂದಿದ್ದಾರೆ. ಒಂದು ಅರ್ಥದಲ್ಲಿ ಇದು ನಮಗೆ ಸಂದಂಥ ಜಯ ಅಂತ ನಾನು ಹೇಳ್ಬೋದು. ಆದರೆ ನಾನು ಸ್ಟೆಲ್ಲಾ ವರ್ಗೀಸ್ ಅವರ ಹತ್ರ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ, ಮೇಡಮ್ ತಾವು ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿರುವಂಥ ನಾಗಪ್ರಸನ್ನರವರು ತಾವು ಜುಡಿಷಿಯಲ್ ಮೈಂಡ್ ಅಪ್ಲೈ ಮಾಡಿ ಸರಿಯಾ, ತಾವು ಆಕ್ಷೇಪಣೆಯನ್ನು ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಪರವಾಗಿ ಸಲ್ಲಿಸಿದಂತಹ ಆಕ್ಷೇಪಣೆಯನ್ನು ಕನ್ಸಿಡರ್ ಮಾಡಿ ಜುಡಿಷಿಯಲ್ ಮೈಂಡ್ ಅಪ್ಲೈ ಮಾಡಬೇಕು ಅಂತ ತಮಗೆ ಕಡತವನ್ನು ತಾವು ಮಾಡಿದ ಆದೇಶವನ್ನು ಕ್ಯಾಶ್ ಮಾಡಿ ತಮಗೆ ಕಳಿಸಿಕೊಟ್ರು. ಆದರೆ ತಾವು ನಾನು ಸಲ್ಲಿಸಿದಂಥ ಆಕ್ಷೇಪಣೆಯನ್ನು ಸರಿಯಾಗಿ ತಾವು ಪರಿಶೀಲನೆ ಮಾಡಿ ತಾವು ಆದೇಶ ಮಾಡಿದರೆ ಇವತ್ತು ಗಡೀಪಾರ ಆದೇಶ ಆಗ್ತಿರ್ಲಿಲ್ಲ ಅಂತ ನನ್ನ ನಿರ್ಧಾರ. ಯಾಕಂದರೆ ಇಲ್ಲಿ ತಮ್ಮ ಮುಂದೆ ನಾವು ಹಲವಾರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟನ್ನು ತಾವು ತಮಗೆ ನಾವು ಸಲ್ಲಿಸಿಕೊಂಡಿದ್ದೇವೆ. ಆದರೆ ಆ ಯಾವುದೇ ಜಡ್ಜ್ಮೆಂಟನ್ನು ತಾವು ಕನ್ಸಿಡರ್ ಮಾಡಲಿಲ್ಲ. ಅದು ನನಗೆ ನೋವಿದೆ. ಆದರೆ ಅದೇನೇ ಇರಲಿ, ನಾನು ತಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಈ ದೇಶದ ಸಂವಿಧಾನ ಕೊಟ್ಟಂಥ ಒಂದು ಮೂಲಭೂತವಾದಂಥ ಹಕ್ಕನ್ನು ತಾವು ಅದನ್ನು ಕಿತ್ತುಕೊಳ್ಳುವಂಥ ಸಂದರ್ಭ ತಾವು ಕೆಲವೊಂದು ಅಂಶಗಳನ್ನು ಪರಿಗಣಿಸಬೇಕಿತ್ತು. ಒಂದು, ಈ ದೇಶದ ಸುಪ್ರೀಂ ಕೋರ್ಟ್ ಹೇಳಿರುವಂಥ ತೀರ್ಪಿನಲ್ಲಿ ದೀಪಕ್ ಡೋಂಡ್ರೆ ಕೇಸನ್ನು ತಾವು ಪರಿಶೀಲನೆ ಮಾಡಿದರೆ ತಾವು ಮಾಡಿದರೆ ಯಾವುದೇ ಒಂದು ಎಕ್ವಿಟಲ್ ಆದಂಥ ಕೇಸನ್ನು ಕನ್ಸಿಡರ್ ಮಾಡಬಾರ್ದಂತ ಹೇಳ್ತದೆ. ಆದರೆ ತಾವು 13 ಎಕ್ವಿಟಲ್ ಆದಂಥ ಕೇಸನ್ನು ಕನ್ಸಿಡರ್ ಮಾಡಿರುವುದು ಅದು ಈ ದೇಶದ ಉನ್ನತ ನ್ಯಾಯಾಂಗ ವ್ಯವಸ್ಥೆ ಮಾಡಿದಂಥ ಆದೇಶದ ಉಲ್ಲಂಘನೆಯಾಗಿದೆ ಅಂತ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಯಾಕಂದರೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಹೈಕೋರ್ಟ್ ಮತ್ತು ಕೆಳಗಿನ ನ್ಯಾಯಾಲಯಗಳು ಅದನ್ನು ಪಾಲಿಸಬೇಕು, ಅದು ಪ್ರೆಸಿಡೆನ್ಷಿಯಲ್. ಅದರಿಂದ ತಾವಲ್ಲಿ ಆದೇಶವನ್ನು ಉಲ್ಲಂಘನೆ ಮಾಡಿದ್ರಿ. ಯಾಕಂದರೆ ನನ್ನ ಕಕ್ಷಿಗಾರರ ಮೇಲಿದ್ದಂಥ 26 ಕೇಸಲ್ಲಿ 13 ಕೇಸ್ ಎಕ್ವಿಟ್ ಆಗಿದೆ. ಆ ಎಕ್ವಿಟನ್ನು ಅದನ್ನು ಎಲ್ಲಿವರೆಗೆ ಚಾಲೆಂಜ್ ಮಾಡಲಿಲ್ಲ. ಯಾವುದೇ ನ್ಯಾಯಸ್ಥಾನದಲ್ಲಿ ಅಥವಾ ಅಪೀಲ್ ಕೋರ್ಟಿನಲ್ಲಿ ಅದನ್ನು ಚಾಲೆಂಜ್ ಮಾಡಲಿಲ್ಲ. ಆ ಚಾಲೆಂಜ್ ಮಾಡದಿದ್ದರೂ ಕೂಡ ಅದನ್ನು ತಾವು ಪರಿಗಣಿಸಿರುವುದು, ಆ ಕೇಸನ್ನು ಪರಿಗಣಿಸಿರುವುದು ತಾವು ಸುಪ್ರೀಂ ಕೋರ್ಟಿನ ತೀರ್ಪಿಗೆ ತಾವು ಮಾಡಿದಂಥ ಅಪಪ್ರಚಾರ ಅಂತ ನಾನು ಭಾವಿಸ್ತೇನೆ ಮೇಡಮ್. ಆ ನಂತರ ಇಲ್ಲಿ ಸಚಿನ್ ವಾಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸನ್ನು ತಾವು ಪರಿಶೀಲನೆ ಮಾಡಿದ್ರು ಕೂಡ ಆ ಕೇಸ್ ಏನು ಹೇಳುತ್ತಂದ್ರೆ, ನನಗೆ ರೀಸನೇಬಲ್ ಅಪರ್ಚುನಿಟಿ ಕೊಡಬೇಕು. ಯಾವುದೇ ಒಂದು ಕೇಸು ತೀರ್ಮಾನ ಮಾಡುವಾಗ ಕೂಡ ನನಗೆ ರೀಸನೇಬಲ್ ಅಪರ್ಚುನಿಟಿ ತಾವು ಕೊಡಬೇಕಿತ್ತು. ತಾವು ಕೊಡಲಿಲ್ಲ. ಇವನ್ ನಾನು ಸೆಕ್ಷನ್ 58 ಅಪ್ಲಿಕೇಶನ್ ಸಲ್ಲಿಸಿಕೊಂಡಿದ್ದೇನೆ. ನನ್ನ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಅದೇ ಕಾನೂನು. 1963 ಕರ್ನಾಟಕ ಪೊಲೀಸ್ ಆಕ್ಟ್ ಏನು ಹೇಳುತ್ತೆ ಅಂದ್ರೆ, ಪ್ರತಿವಾದಿಯವರ ಆಕ್ಷೇಪಣೆ ಅವಶ್ಯಕತೆ ಇಲ್ಲ ಅಥವಾ ಅರ್ಜಿ ಅವಶ್ಯಕತೆ ಇಲ್ಲ. ಈ ನ್ಯಾಯಾಲಯ ತಾವು ಆದೇಶ ಮಾಡುವ ಪೂರ್ವದಲ್ಲಿ ಒಂದು ರೀಸನೇಬಲ್ ಅಪರ್ಚುನಿಟಿ ಕೊಡಬೇಕು, ತಮ್ಮ ಮುಂದೆ ಮೆಟೀರಿಯಲ್ ಎವಿಡೆನ್ಸ್ ಇರಬೇಕು, ಆ ನಂತರ ತಾವು ಆದೇಶ ಮಾಡಬಹುದು ಅಂತ ಹೇಳ್ತದೆ. ಈ ಸಂದರ್ಭದಲ್ಲಿ ಕರ್ನಾಟಕ ನ್ಯಾಯಾಲಯ ನೀಡಿದಂಥ ಸಚಿನ್ ಅವರ ತೀರ್ಪಿನಲ್ಲಿ, ಸಚಿನ್ MR ಸ್ಟೇಟ್ ಆಫ್ ಕರ್ನಾಟಕ ನೀಡಿದಂಥ ತೀರ್ಪಿನ ವೈಲೇಷನ್ ಕೂಡ ಇಲ್ಲಿ ಆಗಿದೆ. ಆ ನಂತರ ನಾವು ಮುಂದುವರಿದು ಹೇಳುವುದಾದ್ರೆ, ಮುನೀರ್ ಅಹಮದ್ ಕೇಸಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದೆ ಮೇಡಮ್. ಮುನೀರ್ ಅಹಮದ್ ಕೇಸಲ್ಲಿ ಕೂಡ ಅವನ ಇತಿಹಾಸ, ಕ್ರಿಮಿನಲ್ ಇತಿಹಾಸ ಇದೆ ಎಂಬ ಮಾತ್ರಕ್ಕೆ ಅವನನ್ನು ಗಡೀಪಾರು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ. ಆದರೂ ಇಲ್ಲಿ ಗಡೀಪಾರು ಆಗಿದೆ. ಇದು ನನಗೆ ನೋವು ತಂದಿದೆ ಸರ್. ಗಡೀಪಾರು ಮಾಡೋಕೆ 2.5 ಗಂಟೆಗೆ ಏನೋ ಬರ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. 10 ರಿಂದ 20 ಪೊಲೀಸರು ಮನೆಗೆ ಬಂದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ನೋಟಿಸ್ ಸರ್ವ್ ಮಾಡೋಕೆ ಅಂತ ಹೇಳಿ ಕೂಡ ಕೇಳ್ಪಟ್ಟೆ. ಇದು ಗಡೀಪಾರು ಆದೇಶ ಆದ ನಂತರ ಒಂದು ನೋಟಿಸ್ ಸರ್ವ್ ಮಾಡೋಕೆ ಏನೆಲ್ಲ ಪ್ರೊಸೀಜರ್ ಇದೆ? ನೆಕ್ಸ್ಟ್ ಡೇನೇ ಗಡೀಪಾರು ಅಂತ ಹೇಳಿದ್ರೆ ಅವರನ್ನು ಎಲ್ಲಿಗೆ ಗಡೀಪಾರು ಆದೇಶ ಹೊರಡಿಸ್ತಾರೆ ಅಲ್ಲಿಗೆ ಕೊಂಡೋಗುವಂತ ಪ್ರೊಸೀಜರ್ ಇದೆಯಾ ಅಥವಾ ನೋಟಿಸ್ ಕೊಡಬೇಕಾ, ಯಾವ ರೀತಿ ಅಂತೇಳಿ? ಸರ್, ಈಗಾಗಲೇ ಕರ್ನಾಟಕ ಪೊಲೀಸ್ ಆಕ್ಟ್ 1963 ಸೆಕ್ಷನ್ 59 ತಾವು ಪರಿಶೀಲನೆ ಮಾಡಿದ್ರೆ, ಈ ಕೇಸಿನಲ್ಲಿ, ಗಡೀಪಾರ್ ಕೇಸಿನಲ್ಲಿ ನನಗೆ 1 ತಿಂಗಳ ಅವಕಾಶ ಇದೆ. ನಾನು 1 ತಿಂಗಳ ಒಳಗಡೆ ಅಪೀಲ್ ಮಾಡಿದ್ರೆ ಆ ನಂತರ ಎಕ್ಸಿಕ್ಯೂಷನ್ ಆಗಬೇಕು. ಆ ಕೇಸನ್ನು, ಆ ಕೇಸಿನಂತೆ ನನ್ನನ್ನು ಗಡೀಪಾರ್ ಮಾಡಬೇಕು. 1 ತಿಂಗಳ ಅವಕಾಶ ಇದೆ. ಇದು
1963 ಪೊಲೀಸ್ ಆಕ್ಟ್ ಹೇಳ್ತಾ ಇದೆ. ಆದ್ರೆ ದುರಂತ ಏನಂದ್ರೆ 13ನೇ ತಾರೀಕು ಗಡಿಪಾರ ಆದೇಶ ಆಗುತ್ತೆ. 13ನೇ ತಾರೀಕಿಗೆ ಗಡಿಪಾರ ಆದೇಶ ಆದ ನಂತರ 17ನೇ ತಾರೀಕಿಗೆ ಬೆಳಗಿನ ಜಾವ 2:45 ಗಂಟೆಗೆ 25ರಿಂದ 30 ಜನ ಪೊಲೀಸ್ನವ್ರು ಬರ್ತಾರೆ. ನನ್ನ ಮೇಲೆ ಇರುವಂತ ಆರೋಪ ಖಾಲಿ ಗಡಿಪಾರ ಆದೇಶ, ಸರಿಯಾ? ಈ ಗಡಿಪಾರನ್ನು ಅಂದ್ರೆ ಸೆಕ್ಷನ್ 59 ಉಲ್ಲಂಘನೆ ಮಾಡಿ ಆ ಮಧ್ಯರಾತ್ರಿ 2:45 ಆ ಬೆಳಗಿನ ಜಾವ ಅದನ್ನು ಎಕ್ಸಿಕ್ಯೂಷನ್ ಮಾಡುವಂತ ಅಂದ್ರೆ ಆ ಎಕ್ಸಿಕ್ಯೂಟ್ ಮಾಡುವಂತ ಅವಶ್ಯಕತೆ ಏನಿತ್ತು ತಮಗೆ? ಅದಕ್ಕಿಂತ ಮೊದಲು ತಾವು ನೋಡಿದ್ದೀರಿ ಏನಂದ್ರೆ 2ನೇ ಗಡಿಪಾರು ಆದಂತ ಸಂದರ್ಭದಲ್ಲಿ ಅಲ್ಲಿ ಇಡೀ ಬೆಳ್ತಂಗಡಿಯ ಆ ಪೇಟೆಯಲ್ಲಿ ಟಮಟೆ ಬಾರಿಸಿ ನನ್ನ ಗಡಿಪಾರ ಆದೇಶವನ್ನು ತಾವು ತುಂಬಾ ವಿಜೃಂಭಣೆಯಿಂದ ತಾವು ಅದನ್ನು ಪಾಲಿಸಿದವರು. ಆದ್ರೆ ನಾನು ತಮಗೆ ಕೇಳ್ಕೊಳ್ಳೋದು ಇಷ್ಟೇ, ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ, ಈ ಕರ್ನಾಟಕದ ಇತಿಹಾಸದಲ್ಲಿ 9 ತಿಂಗಳಲ್ಲಿ 3 ಗಡಿಪಾರು ಆದೇಶ ಅಂದ್ರೆ ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಆದೇಶ. ಇಲ್ಲಿವರೆಗೆ ಇಂಥ ಯಾವುದೇ ಆದೇಶ ಆಗ್ಲಿಲ್ಲ ಅಂತ ಹೇಳಿದ್ರು ಅದು ತಪ್ಪಾಗ್ಲಿಕ್ಕಿಲ್ಲ. 3 ಬಾರಿ ಆದೇಶ ಆಗುತ್ತೆ. ನನ್ನ ಕಕ್ಷಿಗಾರ ಮಾಡಿದಂತ ಅಪರಾಧ ಏನು? ಆ ನಂತರ ನಾನು ತಮ್ಮಲ್ಲಿ ಕೇಳಲಿಕ್ಕಿದ್ದೇನೆ ಮೇಡಮ್, ತಾವೊಂದು ಆದೇಶವನ್ನು ತಮ್ಮ ತೀರ್ಪಿನಲ್ಲಿ ಒಂದು ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ತಾವು ಉಲ್ಲೇಖ ಮಾಡಿದ್ದೀರಿ. ರಾಮ್ ಲೋಹಿಯಾ ಅಂತ ಕೇಸನ್ನು ಸುಪ್ರೀಂ ಕೋರ್ಟ್, ಆ ಸುಪ್ರೀಂ ಕೋರ್ಟಿನ ಆದೇಶ ತಮ್ಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ. ಆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸಿವಿಲ್ ವಾರ್ ಅಥವಾ ದೇಶದ ಭದ್ರತೆಗೆ ಧಕ್ಕೆ ತಂದಂತ ಸಂದರ್ಭದಲ್ಲಿ ತಾವು ನೆನಪಿಟ್ಕೊಳ್ಬೇಕು, ತಾವು ಅದನ್ನೇ ಏನಂದ್ರೆ ಆ ಆದೇಶವನ್ನು ನೋಡಿದ್ರೆ, ಸುಪ್ರೀಂ ಕೋರ್ಟಿನ ಆದೇಶವನ್ನು ನೋಡಿದ್ರೆ, ಯಾವುದೇ ಒಬ್ಬ ದೇಶದ್ರೋಹಿ ಸಂಬಂಧಪಟ್ಟಂತ ಅಥವಾ ಸಿವಿಲ್ ವಾರ್ ಅಥವಾ ದೇಶದ ಭದ್ರತೆಗೆ ಧಕ್ಕೆ ತಂದ್ರೆ ಆತನನ್ನು ಗಡಿಪಾರು ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ನನ್ನ ಕಕ್ಷಿಗಾರ ದೇಶದ ಭದ್ರತೆಗೆ ಅಥವಾ ದೇಶದ ಹಿತಾಸಕ್ತಿಗೆ ಎಲ್ಲಿಯಾದ್ರೂ ಧಕ್ಕೆ ತಂದದ್ದು ಯಾವುದಾದ್ರೂ ಅಂಶ ತಮ್ಮ ಆದೇಶದಲ್ಲಿ ಉಲ್ಲೇಖ ಆಗಿದೆ ಅಥವಾ ಪೊಲೀಸ್ನವರು ಸಲ್ಲಿಸಿದಂತ ಯಾವುದಾದ್ರೂ ಒಂದು ಅಂಶಗಳು ಅದರಲ್ಲಿ ಇದೆಯಾ ಅಂದ್ರೆ ದೇಶದ ಭದ್ರತೆಗಾಗಿ ಅಥವಾ ಸಿವಿಲ್ ವಾರ್ ನಡೆದಂಥದ್ದು ಎಲ್ಲಿಯಾದ್ರೂ ಅದರಲ್ಲಿ ಕಂಡು ಬಂದಿದೆಯಾ? ಆದ್ರೂ ತಾವು ಆ ಆದೇಶವನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ರಿ, ಅದು ಕೂಡ ತಪ್ಪು ಅಂತ ನನ್ನ ಅಭಿಪ್ರಾಯ ಮೇಡಮ್. ಸರ್ 59 ಕ್ಲಿಯರ್ ಹೇಳುತ್ತೆ, ನಂಗೆ 1 ತಿಂಗಳ ಅವಕಾಶ ಇದೆ ಸರ್. 1 ತಿಂಗಳ ಒಳಗಡೆ ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ಇದು ಎಲ್ಲೋ ಒಂದು ಕಡೆ ಕಾನೂನಿನ ಕೊರತೆಯಿಂದಾಗಿ ಸರಿ ನಂಗೆ ಮೇಲ್ಮನವಿ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಮೇಲ್ಮನವಿಗೂ ಅವಕಾಶ ಕೊಡದೆ 13ನೇ ತಾರೀಕಿಗೆ ಮಾಡಿದಂತ ಆದೇಶವನ್ನು 17ನೇ ತಾರೀಕಿಗೆ ಎಕ್ಸಿಕ್ಯೂಟ್ ಅಂದ್ರೆ ಬೆಳಗಿನ ಜಾವ 2:45 ಗಂಟೆಗೆ ಆ ಹೊತ್ತಿನಲ್ಲಿ 25ರಿಂದ 30 ಜನ ಪೊಲೀಸ್ನವರು ಬರುವಂತ ಅವಶ್ಯಕತೆ ಏನಿತ್ತು? ಒಂದು ವೇಳೆ ಇದೇ ಆಸಕ್ತಿಯನ್ನು ಅವತ್ತು ಸೌಜನ್ಯನ ಕೊಲೆ ಮತ್ತು ಅತ್ಯಾಚಾರ ಅಂದ್ರೆ ಒಂದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗುವಿನ ಏನು ತಪ್ಪು ಮಾಡದಂತ ಹೆಣ್ಣು ಮಗುವಿನ, ಸರಿಯಾ, ಈ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಅರಿವೇ ಇಲ್ಲದಂತ ಒಂದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗುವಿನ ಕೊಲೆ ಮತ್ತು ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಆಣೆ ಮಾವುತ ನಾರಾಯಣನ ಅವನ ಕೊಲೆಗೆ ಸಂಬಂಧಪಟ್ಟಂತೆ ಅಥವಾ ಆತನ ತಂಗಿಗೆ ಸಂಬಂಧಪಟ್ಟಂತೆ ಅಥವಾ ಧರ್ಮಸ್ಥಳದಲ್ಲಿ ನಡೆದಂತ 74 ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ತಾವು ಅಥವಾ ತಮ್ಮ ಇಲಾಖಾ ಅಥವಾ ಪೊಲೀಸ್ ಅಧಿಕಾರಿಗಳು ಒಂದು ವೇಳೆ ಇಷ್ಟೇ ಆಸಕ್ತಿ ವಹಿಸಿದ್ರೆ ನಾವಿಷ್ಟು ಹೋರಾಟ ಮಾಡುವಂತ ಅಥವಾ ಸೌಜನ್ಯನ ಪರ ಹೋರಾಟ ಆಗ್ಲಿ ಅಥವಾ ಹೈಕೋರ್ಟ್ನ ಬಾಗಿಲು ತಟ್ಟುವುದಾಗ್ಲಿ ಅಥವಾ ಸುಪ್ರೀಂ ಕೋರ್ಟಿನ ಮುಂದೆ ನಾವು ಬೇಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ ಒಂದಷ್ಟು ಕೇಸ್ಗಳು ಎಲ್ಲಾನು ಇರುವಂತದ್ದು ಸೌಜನ್ಯ ಪರ ಹೋರಾಟಕ್ಕೆ ನಡೆದಂತ ಸಮಯದಲ್ಲಿ ಹಾಕಿರುವಂತ ಕೇಸ್, ಸೌಜನ್ಯ ಹೋರಾಟ ಏನು ನಡೆಯುತ್ತೆ ನ್ಯಾಯಕ್ಕೋಸ್ಕರ ಅದರಲ್ಲಿ ಹಾಕಿರುವಂತ ಕೇಸ್ ಅಂತೇಳಿ. ಸೊ ಯಾವುದೇ ಮರ್ಡರ್ ಇಲ್ಲ, ರಕ್ತಪಾತ ಮಾಡಿರುವಂತದ್ದು ಇಲ್ಲ, ಅಥವಾ ಅಲ್ಲೇ ಹೇಳ್ತಾರೆ ಏನಂತ ಹೇಳಿದ್ರೆ ಇವರನ್ನು ನೋಡಿ ಓಡುವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಜನರು ಭಯಭೀತರಾಗ್ತಾರೆ ಇವರನ್ನು ನೋಡಿದ ತಕ್ಷಣ ಅಂತ ಹೇಳಿ. ಸೊ ಅಂಥದ್ದು ಕೇಸ್ ಯಾವುದೇ ಇಲ್ಲ. ಸೌಜನ್ಯ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದಂತ ಕೇಸ್ ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇದು. ಸೊ ಇದರಲ್ಲಿ ಹಾಕಿರುವಂತ ಕೇಸನ್ನು ಹಿಡಿದುಕೊಂಡು ಗಡಿಪಾರು ಮಾಡೋಕ್ಕಾಗುತ್ತಾ? ನಾನು ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಹಾಯಕ ಆಯುಕ್ತರು ಪುತ್ತೂರು ಇವರಿಗೆ ಮಾಹಿತಿ ಹಕ್ಕಲ್ಲಿ 6 ಅರ್ಜಿಯನ್ನು ನಾನು ಸಲ್ಲಿಸಿಕೊಂಡಿದ್ದೇನೆ. ಅದು ನನ್ನ ಪ್ರಕಾರ ಸೋಮವಾರ ತಲುಪುವಂತ ಸಾಧ್ಯತೆ ಇದೆ. ಇವತ್ತು ಅಂಚೆ ಇಲಾಖೆಗೆ ರಜೆ ಇರುವುದರಿಂದ ಈ ಆದೇಶ ಬಂದ ನಂತರ ನಾನು 6
ಮಾಹಿತಿ ಹಕ್ಕಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದೇನೆ. ನನ್ನ ಮೊದಲ ಅರ್ಜಿ ಏನಂದರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಚಲನವಲನದಿಂದ ತಾವು ಧಕ್ಕೆ ಆಗ್ತಾ ಇದೆ, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮತ್ತು ಜೀವಕ್ಕೆ ಹಾನಿ ಆಗ್ತದೆ. ಯಾಕಂದರೆ ಅವರು ಮಾಡಿದ್ದು 55A ಕರ್ನಾಟಕ ಪೊಲೀಸ್ ಆ್ಯಕ್ಟ್ 1963 ಕಲಂ 55A ಅಲ್ಲಿ ಹೇಳ್ತಾರೆ. 55A ಅಂದರೆ ಕ್ಲಿಯರ್ ಆಗಿ ಹೇಳುತ್ತೆ ಏನಂದರೆ, ಒಬ್ಬ ವ್ಯಕ್ತಿಯ ಚಲನವಲನದಿಂದ ಸಾರ್ವಜನಿಕ ಆಸ್ತಿಪಾಸ್ತಿ ಅಥವಾ ಜೀವಕ್ಕೆ ಹಾನಿ ಆದರೆ ಆತನನ್ನು ಗಡೀಪಾರು ಮಾಡ್ಬೋದು ಅಂತ. ಮೇಡಮ್ ತನ್ನ ಮೊದಲ ಆದೇಶದ ಒಂದನೇ ಅಂಶವನ್ನು ಅದನ್ನೇ ಉಲ್ಲೇಖ ಮಾಡ್ತಾರೆ. ಸರಿಯಾ? ನಾನು ಕೇಳ್ತಾ ಇರೋದು, ನನ್ನ ಕಕ್ಷಿಗಾರರಾಗಿರುವಂಥ ತಿಮ್ಮರೋಡಿ ಅವರು ಅವರ ಚಲನವಲನದಿಂದ ಇಲ್ಲಿವರೆಗೆ ಎಷ್ಟು ಜೀವ ಹಾನಿಯಾಗಿದೆ, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಆಸ್ತಿಪಾಸ್ತಿ, ಯಾವ ಗ್ರಾಮದ ಆಸ್ತಿಪಾಸ್ತಿ ಹಾನಿಯಾಗಿದೆ, ಅದರ ಲೆಕ್ಕವನ್ನು ನಾನು ಕೇಳಿದ್ದೇನೆ. ತಾವು ನಾನು ಇದನ್ನು ಹೈಕೋರ್ಟಿಗೆ ಕೂಡ ಸಲ್ಲಿಸಿಕೊಳ್ಳಿಕ್ಕಿದ್ದೇನೆ. ಅದರ ಮಾಹಿತಿಯನ್ನು ನನಗೆ ತಾವು ಕೊಡ್ಲಿಕ್ಕಿದ್ದೀರಿ, ಅದು ಕೊಡಲೇಬೇಕು, ಯಾಕಂದರೆ ಕಾನೂನಿನ ನಿಯಮ ಇದೆ ಮೇಡಮ್. ಆ ನಂತರ ಸರಿ ಇನ್ನೊಂದವರು ಅಂಶ ಉಲ್ಲೇಖ ಮಾಡ್ತಾರೆ, ಈ ಸೌಜನ್ಯ ಹೋರಾಟವನ್ನು ಅನುಮತಿ ಇಲ್ಲದೆ ನಾವು ಮಾಡಿದ್ದೇ ಇಲ್ಲ. ನೆನಪಿಟ್ಕೊಳ್ಬೇಕು, ಎಲ್ಲ ಹೋರಾಟ ಇರ್ಬೋದು ಅಥವಾ ಸಾರ್ವಜನಿಕ ಸಭೆ ಇರ್ಬೋದು ಅಥವಾ ಪ್ರತಿಭಟನೆ ಇರ್ಬೋದು, ಎಲ್ಲವೂ ಕೂಡ ಕಾನೂನು ಚೌಕಟ್ಟಲ್ಲಿ ನಡೆದಿದೆ. ಇಲ್ಲಿವರೆಗೆ ಈ 2013ರಿಂದ ಇಲ್ಲಿವರೆಗೆ 2026ರವರೆಗೆ ಏನು ನಡೆದಿದೆಯಾ, ಎಲ್ಲಿ ಕೂಡ ಕಾನೂನು ಬಾಹಿರವಾಗಿ ಯಾವುದೇ ಪ್ರತಿಭಟನೆ ನಡೀಲಿಲ್ಲ. ಮತ್ತೆ ಎಲ್ಲಿ ಕೂಡ ಈ ಹೋರಾಟದಿಂದ ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಂದಾಗಿ ಇಲ್ಲಿವರೆಗೆ ಸಾರ್ವಜನಿಕ ಆಸ್ತಿಪಾಸ್ತಿ ಯಾವುದೇ ತೊಂದರೆ ಆಗಿಲ್ಲ. ಆ ನಂತರ ಎಲ್ಲಿ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಎಂಬ ಬಗ್ಗೆ ಎಲ್ಲಿ ಕೂಡ ಇಲ್ಲ ಸರ್. ಆದರೆ ದುರಂತ ಏನಂದ್ರೆ, ಈ ಕಾರಣದಿಂದಲೇ ಇದೇ ಒಂದು ಅಂಶವಾಗಿ ಮೇನ್ ಅಂಶ ಇದನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು ಏನಂದ್ರೆ, ಎರಡನೇ ಅಂಶವನ್ನು ನಾವು ಪರಿಶೀಲನೆ ಮಾಡಿದ್ರೆ, ತಿಮ್ಮರೋಡಿ ಅವರಿಂದ ಕೋಮು ಗಲಭೆ ಆಗಿದೆ, ಧರ್ಮಗಳ ನಡುವೆ ಅಶಾಂತಿ ಹುಟ್ಟಿದೆ. ಇದನ್ನು ಕೂಡ ನಾನು ಮಾಹಿತಿ ಹಕ್ಕಲ್ಲಿ ಕೇಳಿಕೊಂಡಿದ್ದೇನೆ. ಪೊಲೀಸ್ ಇಲಾಖೆಗೆ ಮತ್ತು ಸಹಾಯಕ ಆಯುಕ್ತರಿಗೆ ನಾನು ಕೇಳಿಕೊಂಡಿದ್ದೇನೆ. ನನ್ನ ಕಕ್ಷಿಗಾರರಿಂದ ಯಾವ ಧರ್ಮಕ್ಕೆ ಅಪಪ್ರಚಾರವಾಗಿದೆ, ಯಾವ ಧರ್ಮದೊಟ್ಟಿಗೆ ಕೋಮು ಸಂಘರ್ಷವಾಗಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನರಿಗೆ ಗಾಯ ಆಗಿದೆ, ಅದೆಲ್ಲವನ್ನು ನನಗೆ ಕೊಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಒಂದು ವಿಷಯ, 1992ರಲ್ಲಿ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ತಂಗಿ ಮತ್ತು ತಂಗಿಯ ಗೆಳತಿಯನ್ನು ಒಬ್ಬ ಅನ್ಯ ಕೋಮಿನವನು ಅವಳನ್ನು ಅಶ್ಲೀಲವಾಗಿ ನಿಂದಿಸಿದ್ದಾನೆ ಅಥವಾ ಇದು ಅಶ್ಲೀಲವಾಗಿ ಅವಳನ್ನು ವರ್ತಿಸಿದ್ದಾನೆ ಎಂಬ ಕಾರಣಕ್ಕಾಗಿ ಅದೊಂದು ಜಗಳ ಆಗಿದೆ ವಿನ ಮತ್ತೆ ಎಲ್ಲಿ ಕೂಡ ಅದು ಕೂಡ ನಾನು ಕೇಳ್ತಿರೋದು ಇಷ್ಟೇ, ನನ್ನ ತಂಗಿ ಆಗಲಿ ಅಥವಾ ಬೇರೆಯವರ ತಂಗಿ ಅಥವಾ ಮನೆಯವರಿಗೆ ಯಾವುದೇ ಒಂದು ಹೆಣ್ಣು ಮಕ್ಕಳಿಗೆ ಯಾರೇ ಒಬ್ಬ ತೊಂದರೆ ಕೊಟ್ಟರು ಕೂಡ ಆ ತೊಂದರೆಯನ್ನು ಸುಮ್ಮನೆ ಇರುವುದು ಅಪರಾಧ ಅಂತ ಹೇಳುತ್ತೆ. ಅದಕ್ಕಾಗಿ ಅದು ಕೂಡ ಕೋಮುಗಲಭೆ ಅಲ್ಲ, ನೆನಪಿಟ್ಕೊಳ್ಬೇಕು. ಕೋಮುಗಲಭೆ ಅಂದ್ರೆ ಅದಕ್ಕೆ ವಿಶೇಷವಾದಂತ ಅರ್ಥ ಇದೆ. ಇದು ವ್ಯಕ್ತಿ ನಡುವೆ ನಡೆದಂತ ಇದು, ಅದನ್ನು ಮುಂದೆ ಇಟ್ಕೊಂಡು ತಾವು ಕೋಮುಗಲಭೆ ಆಗಿದೆ ಅಂತ ತಾವು ಪರಿಭಾವನೆ ಮಾಡಬಾರ್ದು. ನಾನು ಕೇಳ್ತಿರೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮೇಡಮ್, ನನ್ನ ಕಕ್ಷಿಗಾರರಿಂದ ಯಾವ ಕೋಮುಗಲಭೆ ನಡೆದಿದೆ, ಯಾವಾಗ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟ FIR ಎಲ್ಲಿದೆ. ಆ ನಂತರ ತಾವು ಇನ್ನೊಂದು ಅಂಶವನ್ನು ತಾವು ಉಲ್ಲೇಖ ಮಾಡ್ತೀರಿ, ಏನಂದ್ರೆ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ತಾವು ನನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನನ್ನ ಕಕ್ಷಿಗಾರರಾಗಿರುವಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ರಾಜಕೀಯ ಪಕ್ಷದವರ ಪೊಲೀಸ್ ಇಲಾಖೆಯ ಮೇಲೆ, ಸಾರ್ವಜನಿಕ ಅಧಿಕಾರಿಯ ಮೇಲೆ ಕೆಲವೊಂದು ಭಾಷೆಗಳನ್ನು ಉಪಯೋಗಿಸಿ ಅವರಿಗೆ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ತಮ್ಮದು ಇದಿದೆ, ತುಚ್ಛವಾಗಿ ಮಾತಾಡಿದ್ದಾರೆ ಅಂತ ತಾವು ಉಲ್ಲೇಖ ಮಾಡಿದ್ದೀರಿ. ನಾನು ಕೇಳ್ತಾ ಇರೋದು, ಇಲ್ಲಿವರೆಗೆ ಯಾವುದೇ ಪೊಲೀಸ್ ಅಧಿಕಾರಿಗಳಾಗಲಿ ಅಥವಾ ಉನ್ನತ ಇಲಾಖಾ ಅಧಿಕಾರಿ ಆಗಲಿ ಯಾರಾದರೂ ಇವತ್ತಿನವರೆಗೆ ಮಹೇಶ್ ಶೆಟ್ಟಿಯವರ ಮೇಲೆ ಯಾವುದಾದ್ರೂ ಪ್ರಕರಣವನ್ನು ದಾಖಲು ಮಾಡಿದರೆ ಅದನ್ನು ತಾವು ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಮಾಹಿತಿ ಹಕ್ಕಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದೇನೆ. ಆ ಎಲ್ಲ ದಾಖಲಾತಿಯನ್ನು ನಾನು ಮಾನ್ಯ ಹೈಕೋರ್ಟಿಗೆ ಸಲ್ಲಿಸಿಕೊಳ್ಳಿಕ್ಕಿದ್ದೇನೆ. ನೀವು ಹೇಳಿದ್ರಿ SC ಸ್ಟೆಲ್ಲಾ ವರ್ಗೀಸ್ ಅವರನ್ನು ಹೈಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸ್ತೀನಿ ಅನ್ನುವಂಥ ವಿಚಾರದಲ್ಲಿ ಒಂದು ದಿನ ಹೇಗೆ ಅಂತ ಹೇಳಿ ಸರ್, ಈಗಾಗಲೇ ಅವರ ವಿರುದ್ಧ ಮಾನ್ಯ ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಅಪ್ಲಿಕೇಶನನ್ನು ನಾವು ಮೂವ್ ಮಾಡಲಿಕ್ಕಿದ್ದೇವೆ. ಅದರ ಸರ್ಟಿಫೈಡ್ ಕಾಪಿ ಸಿಗುವಾಗ ಸ್ವಲ್ಪ ಲೇಟ್ ಆಗಿದೆ, ಅದು ಸಿಕ್ಕಿದೆ.
ಈ ತಕ್ಷಣವೇ ಕೆಲವೇ ದಿನಗಳಲ್ಲಿ ಅವರ ವಿರುದ್ಧ ನಾವು ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಲಿಕ್ಕಿದ್ದೇವೆ. ಯಾಕಂದ್ರೆ ಈ ದೇಶದ ಕಾನೂನು ಯಾರ ಸುತ್ತು ಅಲ್ಲ. ಈ ದೇಶದ ಕಾನೂನನ್ನು ನಾವು ಪ್ರತಿಯೊಬ್ಬರು ಪಾಲಿಸಬೇಕು. ನಮ್ಮ ಧರ್ಮ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಅವರು ಕಾಲಕ್ಕೆ ನೀಡಿದಂಥ ತೀರ್ಪನ್ನು ಗೌರವಿಸಬೇಕಾದದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ. ಈ ಗಡೀಪಾರ ಆದೇಶದಲ್ಲಿ ಅದು ಸ್ಪಷ್ಟವಾದಂಥ ಉಲ್ಲಂಘನೆ ಆಗಿದೆ. ಆ ಉಲ್ಲಂಘನೆಗೆ ತಕ್ಕವಾದಂಥ ಬೆಲೆ ತೆರಬೇಕು. ಯಾರೇ ಆಗಲಿ, ಎಷ್ಟೇ ದೊಡ್ಡ ಅಧಿಕಾರಿ ಆಗಲಿ, ಅವರು ಕಾನೂನಿನ ಮುಂದೆ ದೊಡ್ಡವರಲ್ಲ. ತಕ್ಕದಾದಂಥ ಸರಿಯಾದ ಕಾಲದಲ್ಲಿ ನಾವು ಹೈಕೋರ್ಟಿನ ನ್ಯಾಯಪೀಠದ ಮುಂದೆ ನಿಲ್ಲಿಸಲಿಕ್ಕಿದ್ದೇವೆ. ಅವರ ಮೇಲೆ ನಾವು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿಕೊಳ್ಳಿಕ್ಕಿದೆ. ಅದರಲ್ಲಿ ಎರಡು ಮಾತಿಲ್ಲ ಸರ್. ಸರ್, ಈಗ ಸುಪ್ರೀಂ ಕೋರ್ಟಿನ ಆದೇಶ ಉಲ್ಲಂಘನೆ ಆಗಿದೆ. ಒಂದು ಗಡೀಪಾರ ಆದೇಶ ಮಾಡುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನಾನು ಹೇಳಿದೆಲ್ಲ ದೀಪಕ್ ದೋಂಡ್ರ ಕೇಸಲ್ಲಿ ಹೇಳ್ತಾ ಇದೆ, ಎಕ್ವಿಟಲ್ ಆದಂತ ಕೇಸಿನಲ್ಲಿ ಕನ್ಸಿಡರ್ ಮಾಡಬಾರ್ದಂತ ಹೇಳ್ತಾ ಇದೆ. ಆದ್ರೂ ನೀವು ಕನ್ಸಿಡರ್ ಮಾಡಿದ್ದೀರಿ. ದೀಪಕ್ ಎಂಆರ್ ಕೇಸಲ್ಲಿ ಕೂಡ ಹೇಳ್ತಾ ಇದೆ. ಆ ನಂತರ ಬೇರೆ ಬೇರೆ ಸುಪ್ರೀಂ ಕೋರ್ಟಿನ ತೀರ್ಪನ್ನು ನಾವು ಉಲ್ಲೇಖ ಮಾಡಿ ತಮ್ಮ ಮುಂದೆ ಮನವಿ ಮಾಡಿಕೊಂಡಿದ್ದೇವೆ. ಏನ್ ಮನವಿ ಮಾಡಿಕೊಂಡಿದ್ದೇವೆ ಮೇಡಮ್? ನಮಗೆ ರೀಸನೇಬಲ್ ಅಪರ್ಚುನಿಟಿ ತಾವು ಕೊಡಬೇಕು. ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಒಂದು ಸರಿಯಾದಂತ ಅವಕಾಶ ಕೊಡಿ, ಎವಿಡೆನ್ಸ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಇವನ್ ತಮ್ಮ ಮುಂದೆ ಪೊಲೀಸ್ ಇಲಾಖೆಯ ಪರವಾಗಿ ಯಾವುದೇ ವಾದ ಮಂಡನೆ ಆಗಲಿಲ್ಲ. ಆದದ್ದು 2 ನಿಮಿಷ ಮಾತ್ರ ಆ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಸರಿಯಾ? ಇದು ಏನಾಗಿದೆ ಅಂದ್ರೆ, ಎಲ್ಲೋ ಒಂದು ಕಡೆ ಅವರನ್ನು ಗಡೀಪಾರು ಮಾಡಬೇಕೆಂಬುದು ಮನಸ್ಸಲ್ಲಿ ಇಟ್ಕೊಂಡು ಗಡೀಪಾರ ಆಗಿದೆ ವಿನಾ ಯಾವುದೇ ದಾಖಲಾತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿದ್ರೆ ಈ ಗಡೀಪಾರ ಆಗ್ತಿರ್ಲಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಮತ್ತೊಂದು ಆರೋಪ ಏನು ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಯಾವುದೇ ಕಾರಣಕ್ಕೂ ನೋಟಿಸ್ ಅನ್ನು ರಿಸೀವ್ ಮಾಡೋದಿಲ್ಲ ಅಂತೇಳಿ. ಒಂದು ವೇಳೆ ನೋಟಿಸ್ ಅನ್ನು ರಿಸೀವ್ ಮಾಡ್ತಾ ಇದ್ರೆ ಅವರಿಗೆ ಅಪೀಲಿಗೆ ಹೋಗಕ್ಕೆ ಆಪ್ಷನ್ ಕೊಡ್ತಾ ಇದ್ವಿ, 30 ದಿನಗಳ ಟೈಮ್ ಕೂಡ ಕೊಡ್ತಾ ಇದ್ವಿ ಅಂತೇಳಿ. ಅವರು ಯಾವುದೇ ನೋಟಿಸನ್ನು ಇದುವರೆಗೂ 3 ಸಾರಿ ಗಡೀಪಾರು ಆದೇಶ ಆಯಿತು, ಯಾವುದೇ ನೋಟಿಸನ್ನು ಕೂಡ ರಿಸೀವ್ ಮಾಡಿಲ್ಲ ಅಂತೇಳಿ. ಸರ್, ನೋಟಿಸ್ ಅನ್ನು ರಿಸೀವ್ ಮಾಡಲಿಲ್ಲ ಎಂಬುದು ಅವರು ಕೆಲವು ಸರಿ ಮನೆಯಲ್ಲಿ ಇಲ್ಲದೆ ಕಾರಣ ಇರಬಹುದು. ಇದ್ದು ಯಾವತ್ತೂ ಕೂಡ ಅವರು ರಿಸೀವ್ ಮಾಡದೇ ಇದ್ದದ ಕಾರಣ ಈ ದಿನಗಳೇ ಇಲ್ಲ. ಕೆಲವು ಸರಿ ಅವರು ಮನೆಯಲ್ಲಿ ಇಲ್ಲ ಎಂಬ ಕಾರಣಕ್ಕಾಗಿ ಅವರು ರಿಸೀವ್ ಆಗದೇ ಇರಬಹುದು. ಒಂದು ವೇಳೆ ರಿಸೀವ್ ಮಾಡದಿದ್ರೆ ಅವರಿಗೆ ಮನೆಯ ಗೋಡೆಯಲ್ಲಿ ಅಂಟಿಸ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಲ್ವಾ? ಕಾನೂನಲ್ಲಿ ಅವಕಾಶ ಇದೆ. ಈಗ ಒಬ್ಬ ಯಾರೇ ಆಗ್ಲಿ ಒಂದು ನ್ಯಾಯಾಲಯದ ಆದೇಶವನ್ನು ತೆಗೆದುಕೊಳ್ಳದಿದ್ರೆ 2ನೇ ಅವಕಾಶ ಇದೆ, 3ನೇ ಅವಕಾಶ ಇದೆ. ಸರಿಯಾ? ನೀವು ಅದನ್ನು ಪಾಲಿಸಬೇಕು. ಸರಿಯಾ? ತಕೊಳ್ಳೋದು ಬಿಡುದು ಅವರಿಗೆ ಬಿಟ್ಟದ್ದು. ಸರಿಯಾ? ಯಾಕಂದ್ರೆ ಇದು ಕಾನೂನಿನ ಹೋರಾಟ ನಡೀತಾ ಇದೆ. ಒಂದು ಕಡೆಯಲ್ಲಿ SITಯಲ್ಲಿ ಕಾನೂನು ನಡೀತಾ ಇದೆ, ಒಂದು ಕಡೆಯಲ್ಲಿ ಹೈಕೋರ್ಟಿನ ನ್ಯಾಯಪೀಠದ ಮುಂದೆ 74 ಅಸಹಜ ಸಾವುಗಳ ಬಗ್ಗೆ ನಡೀತಾ ಇದೆ, ಒಂದು ಕಡೆಯಲ್ಲಿ ನಿಮ್ಮ ಮುಂದೆ ಗಡೀಪಾರ ಆದೇಶ ಆಗ್ತಾ ಇದೆ. ಯಾಕಂದ್ರೆ ಎಲ್ಲದಕ್ಕೂ ಸ್ಪಂದಿಸಬೇಕಾಗ್ತಾ ಇದೆ. ಅದಕ್ಕಾಗಿ ಕೆಲವೊಂದು ಸಂದರ್ಭ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಅದೇ ರೀಸನ್ ಅಲ್ಲಿ ಇಟ್ಕೊಂಡು ನೀವು ಮನೆಗೆ 2 ಗಂಟೆ ರಾತ್ರಿಗೆ 2:45 ರಾತ್ರಿಗೆ ನೀವು ಬಂದು 25ರಿಂದ 30 ಜನ ಪೊಲೀಸರನ್ನು ಬಂದು ಕರ್ಕೊಂಡು ಬರೋದು ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಈ ಮುಖಾಂತರ ಸರ್ಕಾರವನ್ನು ಕೇಳಿಕೊಳ್ಳುವುದು ಇಷ್ಟೇ, ಇಂಥ ಗಡೀಪಾರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಂವಿಧಾನದ ಎಲ್ಲೋ ಒಂದು ಕಡೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುವಂಥ ಸಂದರ್ಭ ಇದನ್ನು ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯಾಧೀಶರಿಗೆ ಕೊಡಬೇಕು. ಯಾಕಂದ್ರೆ ಇಲ್ಲಿ ಕ್ವಾಸಿ ಜುಡಿಷಿಯಲ್ ಆಫೀಸರಿಗೆ ಕೊಟ್ಟರೆ ಎಲ್ಲೋ ಒಂದು ಕಡೆ ಅದು ದುರುಪಯೋಗ ಆಗುವಂತ ಸಾಧ್ಯತೆ ಇರ್ತದೆ. ನ್ಯಾಯಾಂಗಕ್ಕೆ ಕೊಟ್ರೆ ಅಥವಾ ನ್ಯಾಯಾಧೀಶರ ಇದಕ್ಕೆ ಕೊಟ್ರೆ ಅದನ್ನು ಕಾನೂನು ಪ್ರಕಾರ, ಯಾಕಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಕಾನೂನಿನ ತೊಡಕಿತ್ತು. ನಾನು ಈಗಾಗಲೇ ಅದರ ಬಗ್ಗೆ ಇದಕ್ಕಿಂತ ಮೊದಲು ಹೇಳಿದ್ದೇನೆ. ಅದಕ್ಕಾಗಿ ನನ್ನ ಮನವಿ ಈ ಸರ್ಕಾರಕ್ಕೆ ಏನಂದ್ರೆ, ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡುವಂತ ಸಂದರ್ಭ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಈ ಅಧಿಕಾರ ಕೊಟ್ಟರೆ ಇದು ತುಂಬಾ ಉಪಯೋಗ ಆಗತ್ತೆ, ಎಲ್ಲಿ ಕೂಡ ದುರ್ಬಳಕೆ ಆಗ್ಲಿಕ್ಕೆ ಇಲ್ಲ ಅಂತ ನನ್ನ ವಾದ. 2ನೇ ಪಾಯಿಂಟ್, ಇವತ್ತಿನವರೆಗೆ ಸೌಜನ್ಯ ಏನೇ ಆಗ್ಲಿ ತಿಮ್ಮಾರೋಡಿ ಅವರು ಗಡೀಪಾರಾಗಿದ್ದಾರೆ. ಅದನ್ನು ನಾವು ಮುಂದಿನ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಮೇಲ್ಮನವಿ ನಾವು ಸಲ್ಲಿಸಿಕೊಳ್ಳಿಕ್ಕಿದೆ. ಅದರಲ್ಲಿ 2 ಮಾತಿಲ್ಲ. ಇದಕ್ಕೆ ನಾವು ತಕ್ಕದಾದ ಉತ್ತರ ನಾವು ನ್ಯಾಯಾಂಗ ವ್ಯವಸ್ಥೆ ಮುಖಾಂತರ ನಾವು ಕೊಡ್ಲಿಕ್ಕಿದ್ದೇವೆ. ಇದಲ್ಲ, ಇನ್ನೊಂದು ವಿಷಯ ಏನಂದ್ರೆ, 2013ರಿಂದ ಇಲ್ಲಿಯವರೆಗೆ ಆ ಧರ್ಮಸ್ಥಳ ವಠಾರದಲ್ಲಿ ಯಾವುದೇ ಹೆಣ್ಣು ಮಗುವಿನ ಅಥವಾ ಹೆಂಗಸರ ಕೊಲೆ ಮತ್ತು ಅತ್ಯಾಚಾರ ನಡೀಲಿಲ್ಲ. ಇದರ ಸಂಪೂರ್ಣ ಕ್ರೆಡಿಟ್
ಹೋಗುದಾದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಈ ಹೋರಾಟಕ್ಕೆ ಸಲ್ಲಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಒಂದು ವೇಳೆ ಅದಕ್ಕಿಂತ ಮೊದಲಿನದು ತಾವೆಲ್ಲ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಏನೆಲ್ಲ ಆಯ್ತು ಎಂಬುದೆಲ್ಲವನ್ನು ಗೊತ್ತಿದೆ, ಹೈಕೋರ್ಟ್ ಅಲ್ಲಿ ಕೂಡ ಇದೆ, ಎಲ್ಲವೂ ಕೂಡ ತಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯ. ಆದ್ರೆ ಅಲ್ಲಿಂದ ಸೌಜನ್ಯನ ಸಾವು ಮತ್ತೆ ಅತ್ಯಾಚಾರ ಅದು ಅವತ್ತಿಗೆ ಕೊನೆ ಆಯ್ತು. ಆ ನಂತರ ಯಾವುದೇ ಒಂದು ಹೆಣ್ಣು ಮಗುವಿನ ಸಾವು ಮತ್ತೆ ಕೊಲೆ ಅಲ್ಲಿ ನಡಿಲಿಲ್ಲ. ಅದು ಒಂದು ತುಂಬಾ ಸಂತೋಷದ ವಿಷಯ. ಒಂದು ವೇಳೆ ಈ ಹೋರಾಟ ಇಲ್ಲದಿದ್ರೆ ಎಷ್ಟು ಸಾವುಗಳಾಗ್ತಿತ್ತೋ ಎಂಬುದು ನಮ್ಗೆ ಹೇಳಲಿಕ್ಕೆ ಅಸಾಧ್ಯ ಸರ್. ಸೊ ಇದಿಷ್ಟು ವಿಜಯ್ ವಾಸು ಪೂಜಾರಿ ಅವರು ಕೂಡ ಹೇಳಿರುವಂತಹ ಮಾತು. ಅಂತ ಹೇಳಿದ್ರೆ ಎಸಿ ಸ್ಟೆಲ್ಲಾ ವರ್ಗೀಸ್ ರವರನ್ನು ಹೈಕೋರ್ಟ್ನ ಕಟಕಟೆಯಲ್ಲಿ ಖಂಡಿತವಾಗ್ಲೂ ನಿಲ್ಲಿಸ್ತೀನಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಗಡೀಪಾರು ಆದೇಶವನ್ನು ಏನು ಮಾಡಿದ್ದಾರೆ ಅದು ಸರಿಯಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ. ಒಬ್ಬ ವ್ಯಕ್ತಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅದರ ಮೇಲೆ ಕೇಸ್ ಹಾಕ್ತೀರಾ, ಅನಂತರದಲ್ಲಿ ಅದನ್ನು ಹಿಡಿದುಕೊಂಡು ಗಡೀಪಾರು ಆದೇಶ ಮಾಡ್ತೀರಾ ಅನ್ನುವಂಥ ವಿಚಾರದಲ್ಲಿ. ಹೀಗಿರ್ಬೇಕಾದ್ರೆ ನಮ್ಗೆ ವಾಕ್ ಸ್ವತಂತ್ರ ಅನ್ನುವಂಥದ್ದು ಇದೆ, ಅದು ಯಾಕೆ ಕೊಟ್ಟಿರುವಂಥದ್ದು ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು ಅಂತೇಳಿ ಕಾದು ನೋಡೋಣ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಈ ಗಡೀಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಂತ.